ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ರಿಸ್ಪಿ ಗೋಬಿ. ಅದನ್ನು ಮಾಡ್ತಾ ಇರೋದು ವಿನಯ್. ನಮ್ಮನೆಯಲ್ಲಿ ಸ್ಪೆಷಲ್ ಡಿಶಸ್ ಎಲ್ಲ ಆಲ್ಮೋಸ್ಟ್ ಅವರೇ ಮಾಡೋದು. ಹಾಗೆ ನನಗೂ ಹೇಳ್ತಾ ಇರ್ತಾರೆ ಆ ರೀತಿ ಮಾಡು ಈ ರೀತಿ ಮಾಡು ಅಂತ. ನೋಡಿ, ಈ ರೀತಿಯಾದ ಕ್ರಿಸ್ಪಿ ಗೋಬಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಚೆರಿಲ್ಗೂ ಇಷ್ಟ ಆಯಿತು, ಸೂಪರ್ ಇದೆಯಂತೆ. ನಾವು ಈ ರೀತಿ ಸ್ಪೆಷಲ್ ಡಿಶಸ್ ಎಲ್ಲ ಮಾಡಬೇಕಂದ್ರೆ ಅವಳು ಕಿಚನ್ ಬಿಟ್ಟು ಹೋಗೋದೇ ಇಲ್ಲ, ನಮ್ಮಿಂದನೇ ಸುತ್ತುತ್ತಾ ಇರ್ತಾಳೆ. ಇದೇ ರೀತಿಯ ವೆರೈಟಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಈಗ ನಾನು 1-1.5 kg ಇರೋಷ್ಟು ಒಂದು ಕಾಲಿಫ್ಲವರ್ನ ತೊಗೊಂಡಿದ್ದೀನಿ. ಹೂಕೋಸನ್ನು ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಅದರಲ್ಲಿ ತುಂಬ ಹುಳಗಳಿರುತ್ತೆ. ಯಾವ ರೀತಿ ಕಟ್ ಮಾಡೋದು ಅಂತ ವಿಡಿಯೋದಲ್ಲಿ ನೋಡಿ, ವಿನಯ್ ತೋರಿಸ್ತಾ ಇದ್ದಾರೆ. ಸ್ವಲ್ಪ ದಪ್ಪ ಪೀಸ್ಗಳನ್ನೇ ಕಟ್ ಮಾಡ್ಕೊಳ್ಳೋಣ, ಏಕೆಂದರೆ ಇದು ಪುಡಿಯಾಗಿ ಉದುರೋ ಚಾನ್ಸಸ್ ಇರುತ್ತೆ. ಹುಳಗಳು ನೋಡಿ ಯಾವ ರೀತಿ ಕಾಣ್ತಾ ಇದೆ, ಗ್ರೀನ್ ಕಲರಲ್ಲಿ ಇದೆಯಲ್ಲ. ಅದಕ್ಕೆ ಇದನ್ನು ನೀಟಾಗಿ ಬಿಸಿನೀರಲ್ಲಿ ವಾಶ್ ಮಾಡ್ಕೋಬೇಕು. ಅದನ್ನು ಮುಂದೆ ನೋಡೋಣ. ಹೂಕೋಸನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನೀರು ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹೂಕೋಸನ್ನು ಆ ನೀರೊಳಗಡೆ ಹಾಕೋಣ. ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಅದರಲ್ಲಿ ಇರೋ ಹುಳಗಳೆಲ್ಲ ಸಾಯುತ್ತೆ. ಆಮೇಲೆ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಮತ್ತೆ ಒಂದು 2-3 ನಿಮಿಷ ಬಿಸಿ ನೀರಲ್ಲಿದ್ದರೆ ಸಾಕು. ಮತ್ತು ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. 1-2 ಸಲ ಚೆನ್ನಾಗಿ ಜಾಸ್ತಿ ನೀರು ಹಾಕ್ಕೊಂಡು ವಾಶ್ ಮಾಡಬೇಕು. ಹುಳಗಳೆಲ್ಲ ಅದರಲ್ಲೇ ಅಂಟಿರುತ್ತೆ. ಹಾಗಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಕಾಲಿಫ್ಲವರ್ ರೆಡಿ ಇದೆ. ನೆಕ್ಸ್ಟ್ ಮಿಕ್ಸಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 2 ಸ್ಪೂನ್ ಮೈದಾ, ನೆಕ್ಸ್ಟ್ 3 ಸ್ಪೂನ್ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಸ್ವಲ್ಪ, ಕಬಾಬ್ ಪೌಡರ್ ಅರ್ಧ ಪ್ಯಾಕ್, ಮ್ಯಾಜಿಕ್ ಮಸಾಲ 1 ಪ್ಯಾಕ್, ಕಸ್ತೂರಿ ಮೇಥಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವ ಕಾಲಿಫ್ಲವರ್ನ ಅದಕ್ಕೆ ಸೇರಿಸ್ಕೊಳ್ಳಿ ಮತ್ತು ಮಿಕ್ಸ್ ಮಾಡಿ. ಜಾಸ್ತಿ ನೀರನ್ನು ಹಾಕೋಕೆ ಹೋಗಬೇಡಿ. ಕಾಲಿಫ್ಲವರಲ್ಲಿರುವಂತಹ ನೀರು ಕೂಡ ಬಿಟ್ಕೊಳ್ಳುತ್ತೆ, ಹಾಗಾಗಿ ಕ್ರಿಸ್ಪಿ ಬರೋದಿಲ್ಲ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಸೋಯಾ ಸಾಸ್ ಮತ್ತು ಖಾರಕ್ಕೆ ಖಾರದ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸಿಂಗ್ ಮಾಡಿದ ಕಾಲಿಫ್ಲವರ್ ರೆಡಿಯಾಗಿದೆ. ಈಗ ಕರಿಯೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಕಾಲಿಫ್ಲವರ್ನ ಒಂದೊಂದಾಗೆ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ. ಬಿಸಿ ಬಿಸಿ ಕ್ರಿಸ್ಪಿ ಗೋಬಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೆಚ್ಚಿನ ರೆಸಿಪೀಸ್ಗಾಗಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.